Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 1.2 ಕ್ವಶನ್ ನಂಬರ್ 3 ನಲ್ಲಿ ಸಬ್ ಕ್ವಶನ್ ಸೆಕೆಂಡ್ ಕ್ವಶನ್ ನೋಡ್ತಾ ಇದ್ದೀವಿ. ಕ್ವಶನ್ ಹೀಗಿದೆ, ರೂಟ್ 7 ರೂಟ್ 5 ಇದನ್ನು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, let us assume that 7 root 5 is rational ನಂಬರ್ ಅಂತ ಅಸಂಪ್ಷನ್ ಮಾಡ್ಕೋತಾ ಇದ್ದೀವಿ. ಸೊ ಇದು ಅಸಂಪ್ಷನ್ ಮಾಡಿದ ತಕ್ಷಣನೇ ಏನು 7 ರೂಟ್ 5 ಇಸ್ ಈಕ್ವಲ್ ಟು a/b ಫಾರ್ಮಲ್ಲಿ ಬರ್ಕೋತಾ ಇದ್ದೀವಿ. ಸೊ ಇದು LHS, ಇದು RHS. ಏನು ಮಾಡ್ತೀವಿ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತಾ ಇದ್ದೀವಿ. 7 ರೂಟ್ 5, ಸೊ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡೋದಕ್ಕಿಂತ ಮುಂಚೆ ನಮಗೆ ರೂಟ್ 5 ಬೇಕು. ಸೊ ನಾನೇನು ಮಾಡ್ತೀನಿ, ಈ 7 ಮಲ್ಟಿಪ್ಲಿಕೇಶನ್ ಇರೋದು ಈ ಕಡೆ ಬಂದರೆ ಡಿವಿಷನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, a/7b ಆಯಿತು. ಸೊ ನಮಗೆ ಇಲ್ಲಿ ಏನು ಸಿಕ್ತು, ರೂಟ್ 5 ಇಸ್ ಈಕ್ವಲ್ ಟು a/7b ಸಿಕ್ತು. ಈ ರೀತಿಯಾಗಿ ಒಂದು ಬಾಕ್ಸ್ನ ಹಾಕೋತಾ ಇದ್ದೀನಿ. ಇಲ್ಲಿ ಬರೀಬೇಕು, ಸಿನ್ಸ್ a and b are integers, a/7b is rational. So root 5 should be rational number but root 5 is irrational root 5 is irrational number. So it contradicts root 5 is irrational number. So our assumption is wrong. ಈ ರೀತಿಯಾಗಿ ಬರಿಬೇಕಾಗುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲೇನು ಕೇಳಿದ್ದಾರೆ, ಪ್ರೂವ್ ದಟ್ ದ ಫಾಲೋಯಿಂಗ್ ಅಂತ ಹೇಳಿ ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ. 7 ರೂಟ್ 5 ಅಂತ ಹೇಳಿ ನಾವೇನು ಮಾಡಬೇಕು, ಅಸ್ಯೂಮ್ನ ಮಾಡ್ಕೋತಾ ಇದ್ದೀವಿ. 7 ರೂಟ್ 5 ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಿದ ತಕ್ಷಣ a/b ಫಾರ್ಮ್ಗೆ ಹಾಕ್ತಾ ಇದ್ದೀವಿ. ಇಲ್ಲಿ 7 ಇದೆ, ಈ 7 ಈ ಕಡೆ ಬಂದರೆ ಏನಾಗುತ್ತೆ, ನಮಗೆ ಮಲ್ಟಿಪ್ಲಿಕೇಶನ್ ಇರೋದು ಈ ಕಡೆ ಬಂದರೆ ಡಿವಿಷನ್ ಆಗುತ್ತೆ. ಸೊ ಇಲ್ಲೇನು ಉಳಿತು, ರೂಟ್ 5 ಉಳಿತು. ರೂಟ್ 5 ಇಸ್ ಈಕ್ವಲ್ ಟು a/7b. ನೆಕ್ಸ್ಟ್ ಇದನ್ನು ಬಾಕ್ಸ್ ಹಾಕೊಂಡು ಬರಿತಾ ಇದ್ದೀನಿ. ಇಲ್ಲಿ a and b ಆರ್ ದ ಇಂಟೀಜರ್ಸ್. a/7b ಈಸ್ ಎ ರ್ಯಾಷನಲ್. ಸೊ ಇದು ರ್ಯಾಷನಲ್ ಆಯಿತು ಅಂದರೆ ಇದು ಕೂಡ ರ್ಯಾಷನಲ್ ಆಗಬೇಕು ಅಂತ. ಸೊ ರೂಟ್ 5 ಶುಡ್ ಬಿ ರ್ಯಾಷನಲ್ ನಂಬರ್. ಬಟ್ ರೂಟ್ 5 ಅನ್ನೋದೇನು, ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ, ರೂಟ್ 5 ಅನ್ನೋದು ಇರ್ಯಾಷನಲ್ ನಂಬರ್. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. ಸೊ ದ ಗಿವನ್ ನಂಬರ್ ಈಸ್ ಅ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ 6 + ರೂಟ್ 2 ಅಂತ ಇದೆ. ಏನಿದೆ, 6 + ರೂಟ್ 2 ಅಂತ ಇದೆ. ಇದು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಅಸಂಪ್ಷನ್ ಮಾಡ್ಕೋಬೇಕು. ಲೆಟ್ ಅಸ್ assume that 6 + root 2 is rational number ಅಂತ ಅಸಂಪ್ಷನ್ ಮಾಡ್ಕೋತಾ ಇದ್ದೀರಾ. 6 + ರೂಟ್ 2 is equal to a/b. ಈ +6 ಈ ಕಡೆ ಹೋದರೆ -6 ಆಗುತ್ತೆ. ರೂಟ್ 2 is equal to a/b -6. ಕೆಳಗಡೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ರೂಟ್ 2 is equal to ಎರಡಕ್ಕೂ LCMನ ತೆಗಿತೀರಾ. LCM of b and 1 is b. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀರಾ, a - 6b ಬಂತು. ಸೊ ಈ ರೀತಿಯಾಗಿ ಒಂದು ಬಾಕ್ಸ್ ಹಾಕೋತೀರಾ, ಇಲ್ಲೂ ಬರೀಬೇಕು ಲೈನ್.
since A and B are integers, ಏನು A and B integers, A minus 6B divided by B is rational number. So root 2 is also rational number, but root 2 is irrational. Therefore our assumption is wrong. Hence 6 plus root 2 is irrational ಅಂತ ಈ ರೀತಿಯಾಗಿ ನಾವು ಕಂಕ್ಲೂಷನ್ನ ಕೊಡಬೇಕಾಗುತ್ತೆ. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಅರ್ಥ ಆಗಿದ್ದರೆ ಈಗಲೇ ಶೇರ್ ಮತ್ತು ಲೈಕ್ನ ಮಾಡಿ. ಈ ಚಾಪ್ಟರು ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬೇರೆ ಚಾಪ್ಟರ್ನ ತರ್ತೀನಿ. ಸೊ ಆ ವಿಡಿಯೋಸ್ ಎಲ್ಲ ಸಿಗಬೇಕು ಅಂತಂದರೆ ಏನು ಮಾಡಬೇಕು, ಈ ಕೂಡಲೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಥ್ಯಾಂಕ್ ಯು.